ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಹೆಸರಲ್ಲೇನಿದೆ ವ್ಯಕ್ತಿತ್ವದಲ್ಲಿ ಎಲ್ಲವೂ ಅಡಗಿದೆ ಅನ್ನೋ ಮಾತು ಸಾಮಾನ್ಯವಾಗಿ ಕೇಳಿಬರುತ್ತೆ. ಆದರೆ ಬಣ್ಣದ ಪ್ರಪಂಚದಲ್ಲಿ ಅಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ಹೆಸರಿನ ಮೇಲಿನ ವ್ಯಾಮೋಹ ಸ್ವಲ್ಪ ಹೆಚ್ಚು ಅಂತಲೇ ಹೇಳ್ಬೋದು. ಹೀಗಾಗಿಯೇ ಕೆಲವರು ಸಂಖ್ಯಾಶಾಸ್ತ್ರದ ಪ್ರಕಾರ ತಮ್ಮ ಹೆಸರನ್ನು ಬದಲಾಯಿಸ್ಕೊಳ್ತಾರೆ. ಇನ್ನು ಕೆಲವರು ನಿರ್ದೇಶಕರು ಮತ್ತು ನಿರ್ಮಾಪಕರ ಒಂದು ಒತ್ತಾಯಕ್ಕೆ ಮಾಡಿದು ಹೆಸರನ್ನು ಬದಲಾಯಿಸಿಕೊಂಡಿರುವಂಥ ಉದಾಹರಣೆಗಳು ಸಾಕಷ್ಟು ಇವೆ. ಆದರೆ ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮಾತ್ರ ಇದಕ್ಕೆ ತದ್ವಿರುದ್ಧ ಅಂತಲೇ ಹೇಳ್ಬೋದು. ನಿಮ್ಮಲ್ಲಿ ಎಷ್ಟೋ ಜನರಿಗೆ ಗೊತ್ತಿದೆ, ಜಪ್ಪಯ್ಯ ಅಂದರೂ ಕೂಡ ದರ್ಶನ್ ಅವರು ತಮ್ಮ ಹೆಸರನ್ನು ಬದಲಾಯಿಸ್ಕೊಂಡಿಲ್ಲ. ನಿಮ್ಗೆ ಗೊತ್ತಿರಲಿ, ಕನ್ನಡ ಚಿತ್ರರಂಗಕ್ಕೆ ದರ್ಶನ್ ಅವರು ಆಗಷ್ಟೇ ಬಂದಿದ್ದರು, ಅಂದರೆ ಎಂಟ್ರಿ ಕೊಟ್ಟಿದ್ದರು. ಅವಕಾಶಕ್ಕಾಗಿ ಅಲ್ದಾಟ, ಬದುಕಿನ ಹೋರಾಟ ನಡೆಸ್ತಿದ್ದಂಥ ದಿನಗಳು ದರ್ಶನ್ ಅವರು. ಆ ದಿನಗಳಲ್ಲಿ ಡೈರೆಕ್ಟರ್ ಒಬ್ಬರನ್ನು ದರ್ಶನ್ ಭೇಟಿಯಾಗಿದ್ದರು. ಚಿತ್ರದಲ್ಲಿ ಪಾತ್ರ ಕೊಡುವಂತೆ ಅವರನ್ನು ಕೇಳ್ಕೊಂಡಿದ್ರು. ಆಗ ನಿರ್ದೇಶಕರು ಒಪ್ಕೊಂಡಿದ್ರು ಕೂಡ. ಆದರೆ ಇದೇ ಸಮಯದಲ್ಲಿ ಆ ಚಿತ್ರದ ಸಾರಥಿ ಬಾಕ್ಸ್ ಆಫೀಸ್ನ ಈ ಸಾರಥಿಗೆ ಷರತ್ತು ಹಾಕಿದ್ರು, ಹೆಸರು ಬದಲಾಯಿಸಿಕೊಳ್ಳುವಂತೆ ಹೇಳಿದ್ರಂತೆ. ದರ್ಶನ್ ಜಾಗದಲ್ಲಿ ಬೇರೆ ಯಾರಿದ್ರೂ ಕೂಡ ಒಪ್ಕೊಳ್ತಿದ್ರೇನೋ, ಆದರೆ ದರ್ಶನ್ ಮಾತ್ರ ಅದಕ್ಕೆ ಒಪ್ಪಲಿಲ್ಲ. ಖಂಡಿತವಾಗಿ ಕಂಡ ತುಂಡಾಗುವಂತೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡು ಅಲ್ಲಿಂದ ಎದ್ದು ಬಂದಿದ್ರಂತೆ ದರ್ಶನ್ ಅವರು. ತಮ್ಮ ವೃತ್ತಿ ಬದುಕಿನ ಆರಂಭದ ದಿನಗಳಲ್ಲಿ ಕನ್ನಡ ಸಿನಿಮಾ ರಂಗದಲ್ಲಿ ತಮಗಾದ ಈ ಅನುಭವವನ್ನು ಒಂದು ಹೆಚ್ಚು ಕಡಿಮೆ 10 ವರ್ಷದ ಹಿಂದೆ ಡಿ ಚಂದ್ರವಾಹಿನಿಗೆ ನೀಡಿದಂಥ ಒಂದು ಸಂದರ್ಶನದಲ್ಲಿ ದರ್ಶನ್ ಅವರು ಹೇಳಿದರು. ಆ ಅನುಭವದ ಸಾರ ಈಗ ವರ್ಷಾನುವರ್ಷಗಳ ನಂತರ ವೈರಲ್ ಆಗ್ತಾ ಇದೆ. ವಾಟ್ಸಪ್ಗೆ ಹರಿದಾಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ವೈರಲ್ ಆದಂಥ ಒಂದು ಆ ವಿಡಿಯೋ ತುಣುಕು ಏನಿದೆಯೋ ಅದರೊಳಗೆ ದರ್ಶನ್ ಹೇಳ್ತಾರೆ, ಒಂದು ಸಾರಿ ನಾನು ಒಂದು ಸಿನಿಮಾಗೆ ಅಂತ ಹೋಗಿದ್ದೆ, ದೊಡ್ಡ ಡೈರೆಕ್ಟ್ನ ಭೇಟಿ ಮಾಡೋಕ್ಕೆ ಹೋಗಿದ್ದೆ. ಆಗ ವಿಲನ್ ಪಾತ್ರ ಮಾಡ್ತಾ ಇದ್ದೆ. ಮಾತುಕತೆ ವೇಳೆ ನಿರ್ದೇಶಕರು ಆಯಿತು ದರ್ಶನ್, ಅದಕ್ಕೇನು ಮಾಡೋಣ ಅಂತ ಒಪ್ಪಿದ್ರು ಕೂಡ. ಆದರೆ ಆ ನಂತರ ಅವರು ಹೆಸರು ಚೆನ್ನಾಗಿಲ್ಲ, ಹೆಸರು ಚೇಂಜ್ ಮಾಡೋಣ, ಒಂದೊಳ್ಳೆ ಹೆಸರು ಇಡೋಣ ಅಂದರು. ಇನ್ನೂ ಆಗ ದೊಡ್ಡ ಡೈರೆಕ್ಟ್ ಆದರೂ ಕೂಡ ನಾನು ಮಾತನಾಡಲೇಬೇಕು ಅಂದ್ಕೊಂಡು, ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ ಸರ್, ಅವಕಾಶ ಕೊಡದೇ ಇದ್ದರೂ ಬೇಜಾರಿಲ್ಲ, ಕೊಟ್ಟರೂ ನಾನು ಬಂದು ಮಾಡಲ್ಲ. ಬಟ್ ನಮ್ಮ ಅಪ್ಪ ಅಮ್ಮ ಇಟ್ಟ ಹೆಸರು ಇದು, ದರ್ಶನ್ ಅಂದರೆ ಸಾಕು ನನಗೆ, ಅದನ್ನೇ ಮುಂದುವರಿಸ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದೇನೆ ಎಂದು ಹೇಳಿದರು. ನೀವು ಕೊಟ್ಟ ಕ್ಯಾರೆಕ್ಟರ್ಗಾಗಿ ಹೆಸರು ಬದಲಾಯಿಸ್ಕೊಳ್ಳೋದಿಲ್ಲ, ಧನ್ಯವಾದ ಅಂತ ಹೇಳಿ ಬಂದೆ. ಆ ಬಳಿಕ ಆ ಸಿನಿಮಾ ಬಿಟ್ಟೆ ಅಂತ ದರ್ಶನ್ ಆ ಒಂದು ಇಂಟರ್ವ್ಯೂನಲ್ಲಿ ಹೇಳಿದರು. ಆ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಇವತ್ತು ದರ್ಶನ್ಗೆ ಒಂದು ಹೆಸರಿದೆ, ಒಂದು ತೂಕ ಇದೆ, ಶಕ್ತಿ ಇದೆ. ಸ್ಯಾಂಡಲ್ವುಡ್ನ ಏಕಚಕ್ರಾಧಿಪತಿ, ಬಾಕ್ಸ್ ಆಫೀಸ್ ಸುಲ್ತಾನ್ ಆಫ್ ಸ್ಯಾಂಡಲ್ವುಡ್, ಚಾಲೆಂಜಿಂಗ್ ಸ್ಟಾರು, ಭೂಮಿಪುತ್ರ, ಹೀಗೆ 10 ಬಿರುದುಗಳನ್ನು ಅಭಿಮಾನಿಗಳು ಪ್ರೀತಿಯಿಂದ ದರ್ಶನ್ ಅವರಿಗೆ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಇವತ್ತು ನೇರ ನುಡಿಗೆ ಹೆಸರಾಗಿರುವಂಥ ದರ್ಶನ್ ಅವರು ಈಗ ಚಾಲೆಂಜಿಂಗ್ ಸ್ಟಾರ್ ಆಗೋ ಮೊದಲೇ ಅವತ್ತೇ, ಅಂದರೆ ಸಿನಿಮಾ ರಂಗಕ್ಕೆ ಕಾಲಿಟ್ಟ ಆರಂಭದ ದಿನಗಳಲ್ಲೇ ಕೂಡ ಅವರು ಹೀಗೆ ನೇರವಾಗಿ ಮಾತುಗಳನ್ನು ಆಡಿ ಒಂದು ಸಿನಿಮಾವನ್ನೇ ಬಿಟ್ಟಿದ್ರು ಅಂದರೆ ಲೆಕ್ಕ ಹಾಕಿ ಅವರ ನೇರ ನುಡಿ ವ್ಯಕ್ತಿತ್ವ ಎಂಥದ್ದು ಅಂತ. ಅದೊಂಥರ ಟ್ರೇಡ್ ಮಾರ್ಕ್ ಅಂತಲೇ ಹೇಳ್ಬೋದು. ಆ ಟ್ರೇಡ್ ಮಾರ್ಕ್ನ ಅವತ್ತಿನ ವಿಡಿಯೋ ಇವತ್ತು ವೈರಲ್ ಆಗಿದೆ.